Hello students, in the last class you have seen about operators used in SQL and SQL expressions, right? Today we'll start a new topic, that is SQL constraints. What do you mean by constraint? ಏನು constraint ಅಂತ ಹೇಳಿದ್ರೆ constraints are the rules enforced on a data columns or a table. ಮೀನ್ಸ್ ಕನ್ಸ್ಟೆಂಟ್ ಅಂತಂದರೆ ಒಂದು ರಿಸ್ಟ್ರಿಕ್ಷನ್ಸ್ ಥರ. ಮೀನ್ಸ್ ಆ ಪರ್ಟಿಕ್ಯುಲರ್ ಡೇಟಾ ಗೆ ಒಂದು ರಿಸ್ಟ್ರಿಕ್ಷನ್ ಹಾಕುವುದು ಅಥವಾ ಪರ್ಟಿಕ್ಯುಲರ್ ಕಾಲಮಿಗೆ ನಾವು ರಿಸ್ಟ್ರಿಕ್ಷನ್ಸನ್ನು ಹಾಕುವಂಥದ್ದು. ಇಟ್ ಈಸ್ ಕಾಲ್ಡ್ ಆ್ಯಸ್ ಕನ್ಸ್ಟೆಂಟ್ಸ್. ಕನ್ಸ್ಟೆಂಟ್ಸ್ ಮೀನ್ಸ್ ಪುಟಿಂಗ್ ಆರ್ ಎನ್ಫೋರ್ಸಿಂಗ್ ಸಮ್ ಕಾಲಮ್ಸ್ ಟು ಬಿ ಇನ್ ಪರ್ಟಿಕ್ಯುಲರ್ ಪ್ಲೇಸ್. ಅಂತಂದರೆ ಒಂದು ಪರ್ಟಿಕ್ಯುಲರ್ ಕಾಲಮನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದೀವಿ. ದಟ್ ಈಸ್ ಕಾಲ್ಡ್ ಆ್ಯಸ್ constraints. They are used to limit the type of data that can go into the table. That means, suppose in your class, ನಿಮ್ಮ ಕ್ಲಾಸಲ್ಲಿ you have register number, right? Roll number ಇದೆ. ಆ roll number column, each students will have their own roll numbers, right? ರೋಲ್ ನಂಬರ್ 1, 2, 3 ಇದು ಸಪ್ರೇಟ್ ರೋಲ್ ನಂಬರ್ಸ್. ಹೌದಾ? ರೋಲ್ ನಂಬರ್ 1 ಇಬ್ಬರು ಇರ್ತಾರ? ಇಲ್ಲ. ಆಗ ನಾನು ಏನು ಮಾಡಬೇಕಾಗತ್ತೆ, ಆ ರೋಲ್ ನಂಬರ್ ಕಾಲಮಿಗೆ ನಾನು ಏನು ಮಾಡಬೇಕಾಗತ್ತೆ, ರಿಸ್ಟ್ರಿಕ್ಷನ್ಸನ್ನು ಹಾಕಬೇಕಾಗತ್ತೆ. ದಟ್ ಮೀನ್ಸ್ ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ಕೊಳ್ಬಾರ್ದು. ಫಾರ್ ಎಕ್ಸಾಂಪಲ್, ರೋಲ್ ನಂಬರ್ 1 ಶುಡ್ ಬಿ ಎಂಟರ್ಡ್ ಓನ್ಲಿ ಒನ್ಸ್. ಅಗೇನ್ ಇನ್ನೊಂದು ಸಲ ನಾನು 1 ಎಂಟರ್ ಮಾಡಿದಾಗ ಇಟ್ ಶುಡ್ ಶೋ error. That is the constraints. Okay, constraints could be at 2 level. The first one is ಕಾಲಮ್ ಲೆವೆಲಿಗೆ ನಾವು ಕನ್ಸ್ಟೆಂಟನ್ನು ಅಪ್ಲೈ ಮಾಡ್ಬೋದು. ಅದರ್ವೈಸ್ ಟೇಬಲ್ ಲೆವೆಲಲ್ಲಿ ನಾವು ಕನ್ಸ್ಟೆಂಟನ್ನು ಅಪ್ಲೈ ಮಾಡ್ಬೋದು. ಅದು ಹೇಗೆ ಅಂತ ನೋಡೋಣ. ಕಾಲಮ್ ಲೆವ್ ಕನ್ಸ್ಟೆಂಟ್ಸ್. These are the constraints which are specified immediately after the column definition. ಕಾಲಮ್ ಲೆವೆಲ್ ಕನ್ಸ್ಟೆಂಟನ್ನು ಯಾವಾಗ ನಾವು ಡಿಫೈನ್ ಮಾಡ್ತೀವಿ? ಇಮಿಡಿಯೇಟ್ಲಿ ಕಾಲಮ್ ಡೆಫಿನೇಷನನ್ನು, ಮೀನ್ಸ್ ವೈಲ್ ಕ್ರಿಯೇಟಿಂಗ್ ಎ ಟೇಬಲ್, ನೀವು ಏನು ಮಾಡ್ತೀರಿ, ಟೇಬಲ್ ಕ್ರಿಯೇಷನ್ ಮಾಡಬೇಕಿದ್ರೆ ನೀವು ಕಾಲಮನ್ನು ಸ್ಪೆಸಿಫೈ ಮಾಡ್ತೀರ. ಹೌದಾ? ಇಮಿಡಿಯೇಟ್ಲಿ ಆಫ್ಟರ್ ದಿ ಕಾಲಮ್ ಡೆಫಿನೇಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ವಿ ಆರ್ ಗೋಯಿಂಗ್ ಟು ಅಪ್ಲೈ ಕಾಲಮ್ ಲೆವೆಲ್ constraints. Next, column level constraints are applied only to the columns. ಈ ಕಾಲಮ್ ಲೆವೆಲ್ ಕನ್ಸ್ಟೆಂಟ್ಸನ್ನು ಎಲ್ಲಿ ಅಪ್ಲೈ ಮಾಡಬೇಕು? ಓನ್ಲಿ ಟು ದಿ ಕಾಲಮ್ಸ್. ನೆಕ್ಸ್ಟ್, ಟೇಬಲ್ ಲೆವೆಲ್ ಕನ್ಸ್ಟೆಂಟ್ಸ್. ವಾಟ್ ಡು ಮೀನ್ ಬೈ ಟೇಬಲ್ ಲೆವೆಲ್ ಕನ್ಸ್ಟೆಂಟ್ಸ್? ದೀಸ್ ಆರ್ ದಿ ಕನ್ಸ್ಟೆಂಟ್ಸ್ ವಿಚ್ ಆರ್ ಸ್ಪೆಸಿಫೈಡ್ ಆಫ್ಟರ್ ಆಲ್ ದ ಕಾಲಮ್ಸ್ ಆರ್ ಡಿಫೈನ್ಡ್. ಟೇಬಲ್ ಲೆವೆಲ್ ಕಾಲಮ್ ಲೆವೆಲ್ ಕನ್ಸ್ಟೆಂಟ್ ಅಂತಂದ್ರೇನು? ಪರ್ಟಿಕ್ಯುಲರ್ ಒಂದು ಕಾಲಮನ್ನು, ಈಗ ಸಪೋಸ್ ಸ್ಟೂಡೆಂಟ್ ಟೇಬಲನ್ನು ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಸ್ಟೂಡೆಂಟ್ ಟೇಬಲ್, ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಬ್ರಾಕೆಟಲ್ಲಿ ರೋಲ್ ನಂಬರ್, ಡೇಟಾ ಟೈಪ್, ಸೈಜ್ ಕೊಡ್ತೀರಾ. ಇಮಿಡಿಯೇಟ್ಲಿ ಆಫ್ಟರ್ ಡಿಫೈನಿಂಗ್ ಅ ರೋಲ್ ನಂಬರ್ ಕಾಲಮ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ಕನ್ಸ್ಟೆಂಟ್, ದಟ್ ಈಸ್ ಕಾಲಮ್ ಲೆವೆಲ್. ಟೇಬಲ್ ಲೆವೆಲ್ ಅಂತಂದರೆ ಆಫ್ಟರ್ ಆಲ್ ಎಲ್ಲ ಕಾಲಮ್ಸನ್ನು ಡಿಫೈನ್ ಮಾಡಿದ ಮೇಲೆ ಕನ್ಸ್ಟೆಂಟನ್ನು ಅಪ್ಲೈ ಮಾಡುವಂಥದ್ದು ಟೇಬಲ್ ಲೆವೆಲ್ ಕನ್ಸ್ಟೆಂಟ್. ಆ್ಯಂಡ್ ಟೇಬಲ್ ಲೆವೆಲ್ ಕನ್ಸ್ಟೆಂಟ್ಸ್ ಆರ್ ಅಪ್ಲೈಡ್ ಟು ದಿ ಹೋಲ್ ಟೇಬಲ್. ಈ ನಾವೇನು ಕಾಲಮ್ ಲೆವೆಲ್ ಕನ್ಸ್ಟೆಂಟನ್ನು ಏನು ನಾವು ಅಪ್ಲೈ ಮಾಡ್ತೀವಿ ಅದು ಪರ್ಟಿಕ್ಯುಲರ್ ಕಾಲಮಿಗಾಗಿರುತ್ತೆ. ಈಗ ಸಪೋಸ್ ನಾನು ರೋಲ್ ನಂಬರ್ ಕಾಲಮಿಗೆ ಕನ್ಸ್ಟೆಂಟನ್ನು ಅಪ್ಲೈ ಮಾಡಿದೆ ಅಂತಂದರೆ ಅದು ಜಸ್ಟ್ ಫಾರ್ ರೋಲ್ ನಂಬರ್ ಕಾಲಮ್. ಇಟ್ ಡಸಂಟ್ ಅಪ್ಲೈ ಫಾರ್ ಎನಿ ಅದರ್ ಕಾಲಮ್ಸ್. ಈಗ ರೋಲ್ ನಂಬರಿಗೆ ನಾನು ರಿಸ್ಟ್ರಿಕ್ಷನ್ ಹಾಕಿದ್ರೆ ಇಟ್ ವಿಲ್ ಓನ್ಲಿ ಅಪ್ಲೈ ಫಾರ್ ರೋಲ್ ನಂಬರ್. ಇಟ್ ಡಸಂಟ್ ಅಪ್ಲೈ ಫಾರ್ ನೇಮ್ ಕಾಲಮ್ ಆರ್ ಏಜ್ ಕಾಲಮ್ ಆರ್ ಇಮೇಲ್ ಕಾಲಮ್ ಎಕ್ಸೆಟ್ರಾ. ದಟ್ ಈಸ್ ಕಾಲ್ಡ್ ಆಸ್ ಕಾಲಮ್ ಲೆವೆಲ್. ಟೇಬಲ್ ಲೆವೆಲ್ ಅಂತಂದರೆ ಹೋಲ್ ಟೇಬಲ್ ಮೇಲೇ ನಾವು ರಿಸ್ಟ್ರಿಕ್ಷನ್ಸನ್ನು ಹಾಕುವಂಥದ್ದು.
We'll see some of the constraint used in SQL. It is first one is not null, second one unique, third one check, fourth one primary key, fifth one foreign key. ನಾಟ್ ನಲ್ ಕನ್ಸ್ಟೆಂಟ್ ಅಂತ ಹೇಳಿದರೆ, this constraint ensures all rows in a table contain a definite value for the column which are specified as not null. ದಿಸ್ ಮೀನ್ಸ್ ಯಾವ ಒಂದು ನೀವು ಕಾಲಮ್ ಮೇಲೆ ನಾಟ್ ನಲ್ ಅಂಥೇಳಿ ಕನ್ಸ್ಟೆಂಟನ್ನು ಅಪ್ಲೈ ಮಾಡಿರ್ತೀರೋ ಆ ಕಾಲಮನ್ನು ಏನು ಮಾಡಲಿಕ್ಕಾಗೋದಿಲ್ಲ, ನಲ್ಲಾಗಿ ಬಿಡಲಿಕ್ಕಾಗಲ್ಲ. You have to enter some values to that particular column. See here, syntax: constraint, constraint name, not null. Constraint, constraint name, not null. See the example here. Here we have created a table called std. Okay, open the bracket, student id int constraint, constraint name not null. This means next s name varchar of 20, total int, bracket close, close. ಹೌದಾ? ದಿಸ್ ಮೀನ್ಸ್ ನಾಟ್ ನಲ್ ಅಂತಂತಂದ್ರೆ ಏನಂದರೆ, ಈಗ ನಾನು std ಸ್ಟೂಡೆಂಟ್ id ಕಾಲಮ್ ಮೇಲೆ ನಾಟ್ ನಲ್ಲನ್ನು ಅಪ್ಲೈ ಮಾಡಿದ್ದೇನೆ. ಏನು ಮಾಡಲಿಕ್ಕಾಗೋದಿಲ್ಲ ನನಗೆ, ಈ ಸ್ಟೂಡೆಂಟ್ ಐ ಡಿ ಕಾಲಮನ್ನು ನಲ್ ವ್ಯಾಲ್ಯೂಸಲ್ಲಿ ಫಿಲ್ ಮಾಡಲಿಕ್ಕಾಗೋದು. ಮೀನ್ಸ್ ಆ ಕಾಲಮನ್ನು ನಾನು ಎಂಟಿ ಬಿಡುವಂಗಿಲ್ಲ. ನಾಟ್ ನಲ್ ಅಂತಂದ್ರೇನು, ದಟ್ ಕಾಲಮ್ ವಿಲ್ ನಾಟ್ ಎಕ್ಸೆಪ್ಟ್ ದಿ ನಲ್ ವ್ಯಾಲ್ಯೂಸ್. ದಟ್ ಮೀನ್ಸ್ ವಿ ಕ್ಯಾನಾಟ್ ಲೀವ್ ಎಂಟಿ ಸ್ಪೇಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕಾಲಮ್. ಏನಾದರೂ ವ್ಯಾಲ್ಯೂಸನ್ನು ನಾವು ಇನ್ಸರ್ಟ್ ಮಾಡಲೇಬೇಕು. ಗಾಟ್ ಇಟ್? ದಟ್ ಈಸ್ ನಾಟ್ ನಲ್. ನಾಟ್ ನಲ್ ಅಂತಂದ್ರೇನು, ಯಾವ ಒಂದು ಕಾಲಮಿಗೆ ನಾವು ನಾಟ್ ನಲ್ ಅಂತ ಹೇಳಿ ಕನ್ಸ್ಟೆಂಟನ್ನು ಅಪ್ಲೈ ಮಾಡಿರ್ತೀವೋ ಆ ಪರ್ಟಿಕ್ಯುಲರ್ ಕಾಲಮನ್ನು ನಾವು ಎಂಟಿ ಬಿಡುವಂಗಿಲ್ಲ. ಏನು ಮಾಡಲೇಬೇಕು, ಏನಾದರೂ ವ್ಯಾಲ್ಯೂಸನ್ನು ಫಿಲ್ ಮಾಡಲೇಬೇಕು. ನೆಕ್ಸ್ಟ್, ಯುನಿಕ್ ಕನ್ಸ್ಟೆಂಟ್. This constraint ensures that a column or a group of column in each row have distinct value. Distinct value ಅಂತಂದ್ರೆ ಏನು? ನಾಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್. ಯಾವ ಒಂದು ಕಾಲಮ್ ಮೇಲೆ ನಾನು ಯುನಿಕ್ ಅಂತ ಹೇಳಿ ಅಪ್ಲೈ ಮಾಡ್ತೀನೋ, ಮೀನ್ಸ್ ಯಾವ ಒಂದು ಕಾಲಮಿಗೆ ನಾನು ಯುನಿಕ್ ಅಂತೇಳಿ ಕನ್ಸ್ಟೆಂಟ್ ಹಾಕ್ತೀನೋ ಆ ಪರ್ಟಿಕ್ಯುಲರ್ ಕಾಲಮಿಗೆ ವ್ಯಾಲ್ಯೂಸ್ ಏನಾಗಬಾರ್ದು, ರಿಪೀಟ್ ಆಗಬಾರ್ದು, ಯುನಿಕ್ ಆಗಿರಬೇಕು. ಮೀನ್ಸ್ ಯುನಿಕ್ ಮೀನ್ಸ್ ದ ಸೇಮ್ ವ್ಯಾಲ್ಯೂ ಶುಡ್ ನಾಟ್ ಬಿ ರಿಪೀಟೆಡ್ ಇನ್ ದಟ್ ಪರ್ಟಿಕ್ಯುಲರ್ ಕಾಲಮ್. ಈಗ ಸಪೋಸ್ ನಿಮ್ಮ ಕ್ಲಾಸಲ್ಲಿ ಅಕ್ಷಯ್ ಅಂತ ಹೇಳಿ ಯಾರೋ ಇದ್ದಾರೆ, ಓಕೆನಾ? ಈಗ ನಾನು ಸ್ಟೂಡೆಂಟ್ ನೇಮ್ ಮೇಲೆ ಯುನಿಕ್ ಅಂತ ಕೊಟ್ಟರೆ ಇಟ್ ಈಸ್ ಇನ್ವ್ಯಾಲಿಡ್. ಯಾಕೆ? ಸೇಮ್ ಪರ್ಸನ್ ನೇಮ್ ಇಬ್ಬರು ಇರ್ಬೋದು, ಹೌದಾ? ಅಕ್ಷಯ್ ಅನ್ನೋನು ಇಬ್ಬರು ಇರ್ಬೋದು ನಿಮ್ಮ ಕ್ಲಾಸಲ್ಲಿ, ಹೌದಾ? ಸೊ ಐ ಕಾಂಟ್ ಅಪ್ಲೈ ಯುನಿಕ್ ಆನ್ ನೇಮ್, ಬಿಕಾಸ್ ಒಂದು ಕಾಲೇಜಿನ ಒಂದು ಕ್ಲಾಸ್ ರೂಮಿನ ನಾನು ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತಂದರೆ ಆ ಕ್ಲಾಸಲ್ಲಿ ಸಿಮಿಲರ್ ನೇಮಿನ ಪರ್ಸನ್ಸ್ 2-3 ಜನ ಇರ್ಬೋದು. ಸೊ ಯಾವ ಒಂದು ಕನ್ಸ್ಟೆಂಟ್ ಮೇಲೆ ನಾನು ಯುನಿಕ್ ಅಂತ ಹೇಳಿ ಅಪ್ಲೈ ಮಾಡಿರ್ತೀನಲ್ವ, ಆ ಕಾಲಮಲ್ಲಿ ನಾನು ಏನು ಮಾಡಲಿಕ್ಕಾಗೋದಿಲ್ಲ, ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಲಿಕ್ಕೆ. ಈಗ ಸಪೋಸ್ ನಾನು ಸ್ಟೂಡೆಂಟ್ ನೇಮ್ ಮೇಲೇ ಯುನಿಕ್ ಅಂತ ಹೇಳಿ ಅಪ್ಲೈ ಮಾಡಿದರೆ ನಾನು ನಿಮ್ಮ ಕ್ಲಾಸಲ್ಲಿರುವಂಥ ಇಬ್ಬರು ಅಕ್ಷಯ್ ಹೆಸರನ್ನು ಇನ್ಸರ್ಟ್ ಮಾಡಲಿಕ್ಕಾಗೋದಿಲ್ಲ. ಐ ಕ್ಯಾನ್ ಓನ್ಲಿ ಇನ್ಸರ್ಟ್ ಓನ್ಲಿ ಒನ್ ಅಕ್ಷಯ್. ಐ ಕ್ಯಾನಾಟ್ ಇನ್ಸರ್ಟ್ ಒನ್ ಮೋರ್ ಅಕ್ಷಯ್ ಇನ್ ದ database. That is unique. See the here example: create table student id int constraint name unique, student name varchar of 20, total int. ಇಲ್ಲಿ ನಾನು ಸ್ಟೂಡೆಂಟ್ ಐ ಡಿ ಮೇಲೆ ಯುನಿಕ್ ಅಂತ ಕೊಟ್ಟಿದ್ದೀನಿ. ದಟ್ ಮೀನ್ಸ್ ರೋಲ್ ನಂಬರ್ 1 ಕೆನಾಟ್ ಬಿ ರಿಪೀಟೆಡ್ ಒನ್ಸ್ ಅಗೇನ್. ಯುನಿಕ್ ಅಂತಂದ್ರೇನು, ಇಂಡಿವಿಜುವಲ್ ವ್ಯಾಲ್ಯೂ, ಯುನಿಕ್ ಡಿಸ್ಟಿಂಕ್ಟ್ ವ್ಯಾಲ್ಯೂ. ದಟ್ ಸೇಮ್ ವ್ಯಾಲ್ಯೂ ಕೆನಾಟ್ ಬಿ ರಿಪೀಟೆಡ್. ಈಗ ನಾನು ಸ್ಟೂಡೆಂಟ್ ಐ ಡಿ ಮೇಲೆ ಯುನಿಕ್ ಅಂತ ಕೊಟ್ಟಿರೋದ್ರಿಂದ ಏನಾಗಲ್ಲ, ಈಗ ರೋಲ್ ನಂಬರ್ 1
ಮತ್ತೊಂದು ಸಲ ನಾನು ರೋಲ್ ನಂಬರ್ 1 ಅಂಥೇಳಿ ಇನ್ಸರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ಸ್ಟೂಡೆಂಟ್ ಐ ಡಿ ಈಸ್ ಯುನಿಕ್. ವಿ ಕ್ಯಾನ್ ಇನ್ಸರ್ಟ್ ಓನ್ಲಿ ಒನ್ಸ್. ಓಕೆ, ನೆಕ್ಸ್ಟ್ ಟೇಬಲ್ ಲೆವೆಲಲ್ಲಿ ಹೇಗೆ ಇನ್ಸರ್ಟ್ ಮಾಡೋದು ನೋಡಿ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಐ ಡಿ ಇಂಟ್, ಸ್ಟೂಡೆಂಟ್ ನೇಮ್ varchar2, total int, constraint student id unique student id. This is how we are going to give at table level. Similar, ಇದು ಸೇಮು ಏನಾಗುತ್ತೆ, ಸ್ಟೂಡೆಂಟ್ ಐ ಡಿ ಮೇಲೆ ನಾವು ಯುನಿಕ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಏನು ಮಾಡಲಿಕ್ಕಾಗಲ್ಲ, ಸ್ಟೂಡೆಂಟ್ ಐ ಡಿ ಕಾಲಮಲ್ಲಿ ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. Next one, check constraint. The check constraint is used to define a rule or condition to columns which limit the value range that can be placed in columns. ಅಂತಂದರೆ before inserting some values, it will check the condition. For example, I am creating a student table. ನಿಮ್ಮ ಕ್ಲಾಸಿನ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನನಗೆ ಏನಾಗಬೇಕು, ಆ ಟೇಬಲಲ್ಲಿ ಏನಾಗಬೇಕು, ಹೂಸ್ ಏಜ್ ಇಸ್ ಗ್ರೇಟರ್ ದೆನ್ 18, ಅವರಷ್ಟೇ ಸೆಕೆಂಡ್ ಪಿ ಯು ಅಂತ ಹೇಳಿ ನಾನು ಆ್ಯಡ್ ಮಾಡಬೇಕು. ಯಾರ ಏಜ್ ಬಿಲೋ 18 ಇದೆಯೋ ಬಿಲೋ 18 ಇದೆಯೋ ಅವರನ್ನು ನಾನು ಸೆಕೆಂಡ್ ಪಿ ಯು ಕ್ಲಾಸಿಗೆ ಹಾಕಬಾರ್ದು. ಏನು ಮಾಡಬೇಕು, ಯಾರ ಏಜು ಎಬೋ 18 ಇದೆಯಲ್ವಾ ಅವರನ್ನು ಸೆಕೆಂಡ್ ಪಿ ಯು ಡೇಟಾಬೇಸಲ್ಲಿ ಹಾಕಬೇಕು. ಆಗ ಏನು ಮಾಡ್ತೀನಿ ನಾನು, ವೈಲ್ ಇನ್ಸರ್ಟಿಂಗ್, ನೀವು ಕ್ರಿಯೇಟ್ ಕಮಾಂಡ್ ಮಾಡಬೇಕಿದ್ರೆ ಇದನ್ನು ಬರಿತೀರಿ, ಹೌದಾ? ಚೆಕ್ ಕನ್ಸ್ಟೆಂಟನ್ನು ಅಪ್ಲೈ ಮಾಡ್ತೀರಾ ಯಾವ ಕಾಲಮ್ ಮೇಲೆ, ಏಜ್ ಕಾಲಮ್ ಮೇಲೆ, ಹೌದಾ? ನೆಕ್ಸ್ಟ್ ಇನ್ಸರ್ಟ್ ಕಮಾಂಡನ್ನು ಯೂಸ್ ಮಾಡಿ ನೀವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಬೇಕಿದ್ರೆ, ಸಪೋಸ್ ನೀವು ಏಜ್ ಕಾಲಮಿಗೆ 16 ಅಂತ ಕೊಟ್ರಿ, ಆವಾಗ ಏನಾಗೋದಿಲ್ಲ, ವ್ಯಾಲ್ಯೂಸ್ ಇನ್ಸರ್ಟ್ ಆಗೋದಿಲ್ಲ. ಬಿಕಾಸ್ ನಾವು ಏನು ಕೊಟ್ಟಿದ್ದೀವಿ ಕನ್ಸ್ಟೆಂಟು, ಏಜ್ ಕಾಲಮ್ ಶುಡ್ ಬಿ ಗ್ರೇಟರ್ ದೆನ್ 18, ಹೌದಾ? ಯಾರ ಏಜ್ ಗ್ರೇಟರ್ ದೆನ್ 18 ಇರುತ್ತೋ ಅವರ ನೇಮ್ ಅಷ್ಟೇ ಏನಾಗುತ್ತೆ ಆ ಡೇಟಾಬೇಸಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಅದರ್ವೈಸ್ ಇಟ್ ವಿಲ್ ಥ್ರೋ ಆ್ಯನ್ ಎರರ್. ಸಿ ದ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟೇಬಲ್ ಕಾಲ್ಡ್ ಸ್ಟೂಡೆಂಟ್ ಐ ಡಿ ಇಂಟ್, ಸ್ಟೂಡೆಂಟ್ ನೇಮ್ varchar2 of 20, ಟೋಟಲ್ ಇಂಟ್, ಚೆಕ್ ಟೋಟಲ್ ಗ್ರೇಟರ್ ದೆನ್ 0. ಈಗ ಇದು ವೈಲ್ ಇನ್ಸರ್ಟಿಂಗ್ ಅ ವ್ಯಾಲ್ಯೂ ಏನಾಗುತ್ತೆ, ಸಪೋಸ್ ಈ ಟೋಟಲ್ ವ್ಯಾಲ್ಯೂ ಲೆಸ್ ದ್ಯಾನ್ 0 ಅಥವಾ ನೆಗೆಟಿವ್ ವ್ಯಾಲ್ಯೂಸಲ್ಲಿ ಇತ್ತು ಅಂದರೆ ವ್ಯಾಲ್ಯೂಸು ಇನ್ಸರ್ಟ್ ಆಗೋದಿಲ್ಲ. ಟೋಟಲ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಟೋಟಲ್ಲು ಗ್ರೇಟರ್ ದ್ಯಾನ್ 0 ನೀವು ಇನ್ಸರ್ಟ್ ಕಮಾಂಡನ್ನು ಯೂಸ್ ಮಾಡಿ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತೀರಲ್ವಾ. ಒನ್ಸ್ ಯು ಕ್ರಿಯೇಟ್ ಅ ಟೇಬಲ್ ಸ್ಟೂಡೆಂಟ್ ಯೂಸಿಂಗ್ ಕ್ರಿಯೇಟ್ ಕಮಾಂಡ್, ಏನು ಮಾಡ್ತೀವಿ, ಇನ್ಸರ್ಟ್ ಕಮಾಂಡನ್ನು ಯೂಸ್ ಮಾಡಿ ಏನು ಮಾಡ್ತೀವಿ, ಟೇಬಲಲ್ಲಿ ನಾವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತೀವಿ. ಆಗ ಏನು ಮಾಡುತ್ತೆ, ಕಂಡೀಷನ್ ಚೆಕ್ ಆಗುತ್ತೆ. ಸಪೋಸ್ ನಾವು ಟೋಟಲ್ ವ್ಯಾಲ್ಯೂನ ಬಿಲೋ 0 ದಟ್ ಈಸ್ ಮೈನಸ್ ನೆಗೆಟಿವ್ ವ್ಯಾಲ್ಯೂಸಲ್ಲಿ ಕೊಟ್ಟರೆ ಏನಾಗಲ್ಲ, ಇನ್ಸರ್ಟ್ ಆಗಲ್ಲ. ಏನಾಗಬೇಕು, ಆ್ಯಕ್ಚುಲಿ ಕಂಡೀಷನ್ ಏನಿರಬೇಕು, ಟೋಟಲ್ ವ್ಯಾಲ್ಯೂ ಶುಡ್ ಬಿ ಗ್ರೇಟರ್ ದ್ಯಾನ್ 0. ಎಟ್ ದಟ್ ಟೈಮ್ ಓನ್ಲಿ ಏನಾಗುತ್ತೆ, ವ್ಯಾಲ್ಯೂಸು ಇನ್ಸರ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ primary key constraint. The primary key constraint defines a column or combination of columns which uniquely identifies each record in a database table. Primary key ಅಂತಂದ್ರೇನು, it is similar to a unique. Primary key ಏನು ಮಾಡುತ್ತೆ, ಪ್ರತಿಯೊಂದು ರೆಕಾರ್ಡ್ಸನ್ನು ಯುನೀಕಾಗಿ ಐಡೆಂಟಿಫೈ ಮಾಡುತ್ತೆ. ಸಿಮಿಲರ್ಲಿ ವಿ ಕ್ಯಾನಾಟ್ ಇನ್ಸರ್ಟ್ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಟು ದಿ ಕಾಲಮ್ ವಿಚ್ ಇಸ್ ಡಿಫೈನ್ಡ್ ಆ್ಯಸ್ ಪ್ರೈಮರಿ ಕೀ. ಯಾವ ಕಾಲಮನ್ನು ನಾವು ಪ್ರೈಮರಿ ಕೀ ಅಂತ ಹೇಳಿ ಅಪ್ಲೈ ಮಾಡಿರ್ತೀವೋ ಆ ಕಾಲಮಲ್ಲಿ ನಾವು ಏನು ಮಾಡಲಿಕ್ಕಾಗಲ್ಲ ಮೋರ್ ದೆನ್ ಒನ್ ವ್ಯಾಲ್ಯೂಸನ್ನು ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಕೀ ಆ್ಯಂಡ್ ಯುನಿಕ್ ಕೀ? ಯುನಿಕ್ಕಿಗೆ ಮತ್ತು ಯುನಿಕ್ ಅಂತಂದ್ರೂ ಸೇಮ್ ರೈಟ್.
ಏನು ಯುನಿಕ್ ಅಂತ ಹೇಳಿದ್ರೆ ಯಾವ ಒಂದು ಕಾಲಮ್ ಮೇಲೆ ನಾವು ಯುನಿಕ್ ಅಂತ ಹೇಳಿ ಅಪ್ಲೈ ಮಾಡಿರ್ತೀವೋ ಆ ಕಾಲಮನ್ನು ನಾವು ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಲಿಕ್ಕಾಗಲ್ಲ. ಇನ್ ಸಿಮಿಲರ್ ವೇ ಪ್ರೈಮರಿ ಕೀ ಅಂತ ಹೇಳಿದ್ರೆ ಯಾವ ಒಂದು ಕಾಲಮ್ ಮೇಲೆ ನಾವು ಪ್ರೈಮರಿ ಕೀ ಅಂತ ಹೇಳಿ ಅಸೈನ್ ಮಾಡಿರ್ತೀವೋ ಆ ಕಾಲಮ್ ಮೇಲೆ ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಿಕೋ. ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್? ಏನಿರ್ಬೋದು ಡಿಫ್ರೆನ್ಸು? ದ ಡಿಫ್ರೆನ್ಸ್ ಈಸ್ ಇನ್ ಅ ಟೇಬಲ್ ವಿ ಕ್ಯಾನ್ ಹ್ಯಾವ್ ಓನ್ಲಿ ಒನ್ ಪ್ರೈಮರಿ ಕೀ. ಎಂತಂದ್ರೇನು, ಒಂದು ಟೇಬಲಲ್ಲಿ ನಾವು ಓನ್ಲಿ ಒನ್ ಕಾಲಮಿಗೆ ಪ್ರೈಮರಿ ಕೀಯನ್ನು ಅಸೈನ್ ಮಾಡ್ಬೋದು. ಬಟ್ ಯುನಿಕ್ ಆಗಲ್ಲ. ಎಲ್ಲ ಕಾಲಮ್ಸಿಗೂ ಮೀನ್ಸ್ ಆ ಟೇಬಲಲ್ಲಿರುವಂತಹ ಎಷ್ಟೇ ಕಾಲಮ್ಸಿಗಾದ್ರೂ ಯುನಿಕ್ ಅಂತೇಳಿ ನಾವು ಅಪ್ಲೈ ಮಾಡ್ಬೋದು. ಒಂದು ಟೇಬಲಲ್ಲಿರುವಂತಹ ಎಲ್ಲ ಕಾಲಮ್ಸಿಗೆ ನಾವು ಯುನಿಕ್ ಅಂತ ಹೇಳಿ ಅಪ್ಲೈ ಮಾಡ್ಬೋದು. ಬಟ್ ಪ್ರೈಮರಿ ಕೀ ಓನ್ಲಿ ಒನ್ ಕಾಲಮಿಗೆ ಅಷ್ಟೇ ನಾವೇನು ಮಾಡ್ಬೋದು, ಅಪ್ಲೈ ಮಾಡ್ಬೋದು. ದಿಸ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಕೀ ಆ್ಯಂಡ್ ಯುನಿಕ್. ದಟ್ ಈಸ್ ಪ್ರೈಮರಿ ಕೀ ಈಸ್ ಅಪ್ಲೈಡ್ ಆನ್ single column. Unique can be applied on more than one column in a single table. Okay, see the example here. Create table name, that is student id int, constant name ಸ್ಟೂಡೆಂಟ್ ಕನ್ಸ್ಟೆಂಟ್ ನೇಮ್ ಪ್ರೈಮರಿ ಕೀ ಅಂತಂದರೆ ಈ ಸ್ಟೂಡೆಂಟ್ ಐ ಡಿ ಏನಿದೆ ಅಲ್ವಾ, ಈ ಕಾಲಮನ್ನು ನಾವು ಡೂಪ್ಲಿಕೇಟ್ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಗಾಟ್ ಇಟ್? ನೆಕ್ಸ್ಟ್ ಟೇಬಲ್ ಲೆವೆಲ್ ಅಂತಂದರೆ ಏನು? ಎಲ್ಲ ಕಾಲಮ್ಸನ್ನು ಡಿಫೈನ್ ಮಾಡಿದ ಮೇಲೆ ಲಾಸ್ಟಲ್ಲಿ ಕೊಡುವಂಥದ್ದು ಟೇಬಲ್ ಲೆವೆಲ್. ಕಾಲಮ್ ಲೆವೆಲ್ ಅಂತಂದ್ರೂ ಇಮಿಡಿಯೇಟ್ಲಿ ಆಫ್ಟರ್ ದಿ ಕಾಲಮ್ ನೇಮ್ ಡಿಫೈನ್ ಮಾಡುವಂಥದ್ದು ಕಾಲಮ್ ಲೆವೆಲ್ ಕನ್ಸ್ಟೆಂಟ್. ಟೇಬಲ್ ಲೆವೆಲ್ ಕನ್ಸ್ಟೆಂಟ್ ಅಂದರೆ ಎಟ್ ದಿ ಎಂಡ್ ಆಫ್ ಆಲ್ ಡಿಫೈನಿಂಗ್ ಆಲ್ ದ ಕಾಲಮ್ಸ್ ಡಿಫೈನ್ ಮಾಡುವಂಥದ್ದು ಟೇಬಲ್ ಲೆವೆಲ್. ನೆಕ್ಸ್ಟ್ ಫಾರಿನ್ ಕೀ. This constraint identifies any column referencing the primary key in another table. Foreign key ಅಂತಂದರೆ, ಈಗ ಸಪೋಸ್ ಐ ಹ್ಯಾವ್ ಟೋಲ್ಡ್ ಯು ಒಂದು ಟೇಬಲ್ ಮತ್ತು ಇನ್ನೊಂದು ಟೇಬಲಿಗೆ ಲಿಂಕ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕ್ಲಾಸಲ್ಲಿರುವಂತಹ ನಿಮ್ಮ ಕ್ಲಾಸಿನ ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿದ್ದೀನಿ ಅಂದ್ಕೊಳ್ಳಿ, ಸ್ಟೂಡೆಂಟ್. ಇದು ನೀವು ಅಡ್ಮಿಷನ್ ತಗೊಂಡಾಗ ಕ್ರಿಯೇಟ್ ಮಾಡಿರುವಂಥ ಟೇಬಲ್. ನಿಮ್ಮದು ಎಕ್ಸಾಮ್ ಆದಮೇಲೆ ನಾನು ಇನ್ನೊಂದು ಟೇಬಲನ್ನು ಕ್ರಿಯೇಟ್ ಮಾಡ್ತೀನಿ, ದಟ್ ಈಸ್ ಮಾರ್ಕ್ಸ್. ಇಲ್ಲಿ ಏನಿದೆ? ಸ್ಟೂಡೆಂಟ್ ರೋಲ್ ನಂಬರ್ ಇದೆ, ನೇಮ್ ಇದೆ, ಏಜ್ ಇದೆ. ಇಲ್ಲಿ ಏನಾಗಬೇಕು? ನನಗೆ ಸ್ಟೂಡೆಂಟ್ ರೋಲ್ ನಂಬರ್ ಬರಬೇಕು, ಮಾರ್ಕ್ಸ್ 1, ಮಾರ್ಕ್ಸ್ 2 ಸೊ ಆನ್ ಬರಬೇಕು. ಹೌದಾ? ಈಗ ಈ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಇಸ್ ದ ಪ್ರೈಮರಿ ಕೀ. ಓಕೆ, ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಅನ್ನೋದು ಒಂದು ಪ್ರೈಮರಿ ಕೀ. ಅದೇ ರೋಲ್ ನಂಬರನ್ನು ನಾನು ಮಾರ್ಕ್ಸ್ ಟೇಬಲಲ್ಲಿ ಯೂಸ್ ಮಾಡಿದ್ದೀನಿ. ಈ ಮಾರ್ಕ್ಸ್ ಟೇಬಲಲ್ಲಿ ರೋಲ್ ನಂಬರ್ ಏನಾಗಿರುತ್ತೆ? ಫಾರಿನ್ ಕೀ ಆಗಿರುತ್ತೆ. ಗಾಟ್ ಇಟ್? ಒಂದು ಟೇಬಲಿಂದ ಇನ್ನೊಂದು ಟೇಬಲನ್ನು ರೆಫರ್ ಮಾಡಬೇಕಿದ್ರೆ ಸೇಮ್ ಕಾಲಮ್ ನೇಮ್ ಇರಬೇಕಲ್ವಾ. ಈಗ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಇದೆ, ಮಾರ್ಕ್ಸ್ ಟೇಬಲಲ್ಲಿ ಕೂಡ ರೋಲ್ ನಂಬರ್ ಇದೆ. ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಪ್ರೈಮರಿ ಕೀ ಆದರೆ ರೋಲ್ ನಂಬರ್ ಇನ್ ಮಾರ್ಕ್ಸ್ ಟೇಬಲ್ ವಿಲ್ ಬಿ ಫಾರಿನ್ ಕೀ. ಗೊತ್ತಾಯ್ತಾ? ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಪ್ರೈಮರಿ ಕೀ, ಮಾರ್ಕ್ಸ್ ಟೇಬಲಲ್ಲಿ ರೋಲ್ ನಂಬರು ಫಾರಿನ್ ಕೀ. ಒಂದು ಟೇಬಲಿಂದ ಇನ್ನೊಂದು ಟೇಬಲನ್ನು ಲಿಂಕ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು ಫಾರಿನ್ ಕೀ. ಹೇಗೆ ಇದನ್ನು ಅಪ್ಲೈ ಮಾಡಬೇಕು ನೋಡಿ. ಕ್ರಿಯೇಟ್ ಟೇಬಲ್ ನೇಮ್, ಸ್ಟೂಡೆಂಟ್ ಐ ಡಿ, ಇಂಟ್, ಕನ್ಸ್ಟ್ರೆಂಟ್ ನೇಮ್, ಫಾರಿನ್ ಕೀ, ರೆಫರೆನ್ಸಸ್. ಯಾವ ಒಂದು ಟೇಬಲ್ಗೆ ಇದು ರೆಫರೆನ್ಸ್ ಆಗ್ತದೆ? ಇಲ್ಲಿ ಆಲ್ರೆಡಿ ಐ ಹ್ಯಾವ್ ಕ್ರಿಯೇಟೆಡ್ ಅ ಟೇಬಲ್ ಕಾಲ್ಡ್ ಸ್ಟೂಡೆಂಟಲ್ಲಿ ಸ್ಟೂಡೆಂಟ್ ಐ ಡಿ ಇಸ್ ಅ ಪ್ರೈಮರಿ ಕೀ. ಕಾಣಿಸ್ತಿದೆಯಾ? ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟ್ ಐ ಡಿ ಇಸ್ ಅ ಪ್ರೈಮರಿ ಕೀ. ಓಕೆ, ಅದೇ ಸ್ಟೂಡೆಂಟ್ ಐ ಡಿ
ಇನ್ನೊಂದು ಟೇಬಲಲ್ಲಿ ಇಟ್ ಈಸ್ ಅ ಫಾರಿನ್ ಕೀ. ಅದನ್ನು ಹೇಗೆ ಎರಡನ್ನು ಲಿಂಕ್ ಮಾಡುವಂಥದ್ದು? ಸಿಯರ್ ಫಾರಿನ್ ಕೀ ರೆಫರೆನ್ಸಸ್ ಯಾವ ಟೇಬಲು? ಸ್ಟೂಡೆಂಟ್ ಟೇಬಲ್. ಸ್ಟೂಡೆಂಟ್ ಟೇಬಲಿನ ಯಾವ ಒಂದು ಕಾಲಮು? ಸ್ಟೂಡೆಂಟ್ ಐ ಡಿ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯುವರ್ ಫಾರಿನ್ ಕೀ. ಸ್ಟೂಡೆಂಟ್ ಟೇಬಲಲ್ಲಿ ಸ್ಟೂಡೆಂಟ್ ಐ ಡಿ ಇಸ್ ಅ ಪ್ರೈಮರಿ ಕೀ. ಓಕೆ, ಕೋರ್ಸ್ ಟೇಬಲಲ್ಲಿ ಸ್ಟೂಡೆಂಟ್ ಐ ಡಿ ವಿಲ್ ಬಿ ಫಾರಿನ್ ಕೀ. ಹೇಗೆ ಎರಡು ಟೇಬಲನ್ನು ಲಿಂಕ್ ಮಾಡುವಂಥದ್ದು? ದಟ್ ಈಸ್ ರೆಫರೆನ್ಸಸ್, ಯೂಸಿಂಗ್ ರೆಫರೆನ್ಸಸ್ ಕೀವರ್ಡ್. ರೆಫರೆನ್ಸಸ್ ಯಾವ ಸ್ಟೂಡೆಂಟ್ ಟೇಬಲ್, ದಟ್ ಈಸ್ ಯಾವ ಟೇಬಲ್ ನೇಮ್, ಬ್ರ್ಯಾಕೆಟಲ್ಲಿ ಕಾಲಮ್ ನೇಮ್. ಓಕೆ, ದಿಸ್ is all about SQL constraints. In the next class, we'll see about implementation of the SQL commands. Thank you.